ಒಳ್ಳೆ ಝೆನ್ ಇದೆ. ಏನಿದು ಕಾರ್ ಮೇಲೆ ವಾಲ್ವೋಟ್ರಾನಿಕ್ ಇಟ್ಟಿರೋದು? ಓಕೆ, ಈ ಗಾಡಿ ಮೇಲೆ ಕೂಡ ಇಟ್ಟಿದ್ದಾರೆ. ಸೊ ಈ ಗಾಡಿನೂ ಚೆನ್ನಾಗಿದೆ, ನೋಡ್ಬೋದು ನೀವು. ಸೊ ಏನು ಇಲ್ಲಿ ಕೂಡ ಇಟ್ಟಿದ್ದಾರೆ ವಾಲ್ವೋಟ್ರಾನಿಕ್. ಸೊ ಯಾವ್ದು ಅಂಗಡಿ ಎಲ್ಲ ಗಾಡಿ ಮೇಲೆ ವಾಲ್ವೋಟ್ರಾನಿಕ್ ಕೂಡ ಇಟ್ಟಿದ್ದಾರೆ. ಸೊ ಗಾಡಿಗಳು ಎಲ್ಲ ನೋಡ್ಬೋದು ನೀವು. ಒಳಗಡೆ ಬಿಟ್ಟು ಕೇಳೋಣ ಸರ್ಗೆ ಏನ್ ಮಾಡ್ತಾ ಇದಾರೋ. ಎಲ್ಲ ಗಾಡಿ ಮೇಲೆ ವಾಲ್ವೋಟ್ರಾನಿಕ್ ಕೂಡ ಇಟ್ಟಿದ್ದಾರೆ. ಸರ್ ಎಲ್ಲಿದ್ದೀರಾ? ಸರ್ ಬಂದ್ರಾ, ಬನ್ನಿ ಸರ್. ಏನ್ ಸರ್ ನೀವು ಯಾವ ಅಂಗಡಿ ಸರ್? ನೀವು ಏನ್ ಮಾಡೋದು ಸರ್ ನೀವು? ಸರ್ ನಮ್ದು ಬಂದು ಮಾಡಿಫಿಕೇಶನ್ ಇದೆ, ಲೋ ಬಜೆಟ್ ಸೇಲ್ಸ್ ಇದೆ. ಓಕೆ, ಯಾವುದೇ ಗಾಡಿ ತಗೊಂಡ್ರು ನಮ್ಮಲ್ಲಿ ಒಂದು ಬೆಸ್ಟ್ ಆಫರ್ ಇದೆ. ಇಲ್ಲೇ ಕೂಡ ನೀವು ಇಟ್ಟಿದ್ದೀರಾ? ಆಚೆ ನೋಡಿದ್ರೆ ಎಲ್ಲ ಗಾಡಿ ಮೇಲೆ ನೀವು ತೋರಿಸ್ಬಿಡಿ ಸರ್, ಫುಲ್ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಅಲ್ಲಿರೋದೆಲ್ಲ ವಾಲ್ವೋಟ್ರಾನಿಕ್. ಓಕೆ, ಎಲ್ಲ ವಾಲ್ವೋಟ್ರಾನಿಕ್ ಸರ್. ಓಕೆ, ಸೊ ಏನಕ್ಕೆ ಇಟ್ಟಿರೋದು ನೀವು ಈಗ ಇದೆಲ್ಲ? ಸರ್ ನಮ್ಮಲ್ಲಿ ಒಂದು ಬೆಸ್ಟ್ ಆಫರ್ ಇಕ್ಕಿದೀವಿ ನಾವು, ಲೋ ಬಜೆಟ್ ವೆಹಿಕಲ್ಸ್ ಅಂತ. ನಮ್ಮಲ್ಲಿ ಯಾವುದೇ ಒಂದು ಗಾಡಿ ತಗೊಂಡ್ರಿ, ಅದು 50,000 ಆಗಿರ್ಲಿ, 60,000 ಆಗಿರ್ಲಿ, 1 ಲಕ್ಷ ಆಗಿರ್ಲಿ, 2 ಲಕ್ಷ ಆಗಿರ್ಲಿ, ಯಾವುದೇ ಗಾಡಿ ತಗೊಂಡ್ರು ಒಂದು ವಾಲ್ವೋಟ್ರಾನಿಕ್ ಫ್ರೀ ಇದೆ ಸರ್ ನಮ್ಮಲ್ಲಿ. ಅದು ಫ್ರೀಯಾಗಿ ಹಾಕೊಡ್ತೀವಿ, ಫ್ರೀಯಾಗಿ ಕೊಡ್ತಾ ಇದ್ದಾರೆ ನೀವು? ಫ್ರೀಯಾಗಿ ನಾವು ವಾಲ್ವೋಟ್ರಾನಿಕ್ ಕೊಡ್ತೀವಿ ಸರ್. ಯಾವುದೇ ಗಾಡಿ ತಗೊಂಡ್ಲಿ ಅವರು ಒಂದು ವಾಲ್ವೋಟ್ರಾನಿಕ್ ಫ್ರೀಯಾಗಿ ಕೊಡ್ತೀವಿ ಸರ್ ನಾವು. ಓಕೆ, ಸೊ ಅದಕ್ಕೋಸ್ಕರ ನೀವು ಇಟ್ಟಿರೋದು ಎಲ್ಲ ಗಾಡಿ ಮೇಲೆ? ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಬೆಸ್ಟ್ ಕಸ್ಟಮರ್ ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ ಯಾರು ಕೊಟ್ಟಿಲ್ಲ, ಇವಾಗ ನಾವು ಕೊಡ್ತಾ ಇದೀವಿ ಸರ್. ಇನ್ನು ಮುಂದಕ್ಕೆ ಆದಷ್ಟು ಇನ್ನೂ ಒಳ್ಳೆ ಬೆಸ್ಟ್ ಆಫರ್. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ನಮ್ಮಲ್ಲಿ ಬಂದು ಸ್ಟಾರ್ಟಿಂಗ್ ಪ್ರೈಸ್ 90,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್, ವಿತ್ ವಾಲ್ವೋಟ್ರಾನಿಕ್ ಫ್ರೀ. ಓಕೆ, ಸೊ ನಿಮ್ದು ಕಾರ್ ಕ್ರೇಜ್ ಎಲ್ಲಿ ಬರುತ್ತೆ ಶೋರೂಮ್? ಸರ್ ನಮ್ದು ಬಂದು ವಿಜಯನಗರ ಪಟೇಗಾರಪಳ್ಳಿ ಅಂತ ಬರುತ್ತೆ. ಪಟೇಗಾರಪಳ್ಳಿ ಆಂಜನೇಯ ದೇವಸ್ಥಾನ ಲೆಫ್ಟ್ ತಗೊಂಡ್ರೆ ಲೆಫ್ಟ್ ಸೈಡ್ ಅಲ್ಲಿ ಉದ್ದಕ್ಕೂ ಕಾರ್ ನಿಂತಿರು ಸರ್ ನಮ್ಮಲ್ಲಿ. ಓಕೆ ಸರ್, ಓಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನೋದ ವಿಡಿಯೋ. ಇವತ್ತು ನಾನು ಕಾರ್ ಕ್ರೇಜ್ ಶೋರೂಮ್ ಬಂದಿದ್ದೀನಿ. ಇವ್ರ ಹತ್ರ ಬಂದ್ಬಿಟ್ಟು ಇವರು ಅಷ್ಟೇ ಸೆಕೆಂಡ್ಸ್ ಅಲ್ಲಿ ಕಾರ್ ಮಾಡ್ತಾರೆ. ಅದು ಯಾವ ಪ್ರೈಸಿಂಗಲ್ಲಿ ಮಾಡ್ತಾರೆ ಅದು ಎಲ್ಲ ಬರೀ ಇಲ್ಲಿ ಶೋರೂಮ್ ಬಂದ್ಬಿಟ್ಟು ಎಲ್ಲಿ ಬರುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಸೊ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ನಮ್ಮ ಜೊತೆ ಸರ್ ಇದ್ದಾರೆ. ಹಾಯ್ ಸರ್. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಆರಾಮ್ ಸರ್, ನೀವು ಆರಾಮ? ಚೆನ್ನಾಗಿದ್ದೀನಿ ಸರ್, ಆರಾಮಾಗಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಮ್ಮ ವ್ಯೂವರ್ಸ್ಗೆ ಮೊದಲನೇ ಬಾರಿ ನಾನು ಇದು ವಿಡಿಯೋ ಮಾಡ್ತಾ ಇರೋದು ಕಾರ್ ಕ್ರೇಜ್ದು. ಸೊ ನಮ್ಮ ವ್ಯೂವರ್ಸ್ಗೆ ಅಡ್ರೆಸ್ ಹೇಳ್ಬಿಡಿ, ಎಲ್ಲಿ ಬರುತ್ತೆ ಅಂತ ಕಾರ್ ಕ್ರೇಜ್ ಶೋರೂಮ್ ಬಂದ್ಬಿಟ್ಟು. ಸರ್ ಇದು ಪಟೇಗಾರಪಳ್ಳಿ ಅಂತ ಬರುತ್ತೆ, ನಿಯರ್ ಬೈ ಆಂಜನೇಯ ಟೆಂಪಲ್. ಆಂಜನೇಯ ಟೆಂಪಲ್ ಲೆಫ್ಟ್ ತಗೊಂಡ್ರೆ ಸಾಕು, ಲೆಫ್ಟ್ ಸೈಡ್ ಅಲ್ಲೇ ಗಾಡಿಗಳು ನಿಮ್ಗೆ ನಿಂತಿರುತ್ತೆ. ಕಾರ್ ಕ್ರೇಜ್ ಅಂತ ನಮ್ಮ ಶಾಪ್ ನೇಮ್. ಓಕೆ, ಸೊ ನಿಮ್ಮ ಹತ್ರ ಈ ಸಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ಯಾವ ರೇಂಜ್ ಅಲ್ಲಿ ಶುರು ಆಗುತ್ತೆ? ಸ್ಟಾರ್ಟಿಂಗ್ ಪ್ರೈಸ್ 90,000 ಕೊಡ್ತಾ ಇದೀವಿ. 90,000 ಏನ್ ಆ ಪ್ರೈಸ್ ಅಂತಂದ್ರೆ ಯಾವುದೇ ಗಾಡಿ ತಗೊಂಡ್ಲಿ, ಪ್ರತಿಯೊಂದು ಪೆಟ್ರೋಲ್ ಗಾಡಿ ಮಾತ್ರ, ಯಾವುದೇ ಒಂದು ಗಾಡಿ ತಗೊಂಡ್ರು ವಾಲ್ವೋಟ್ರಾನಿಕ್ ಫ್ರೀ ಇರುತ್ತೆ ಸರ್ ನಿಮಗೆ. ವಾಲ್ವೋಟ್ರಾನಿಕ್ ಫ್ರೀ ಆಗಿ ಕೊಡ್ತಾ ಇದ್ದೀರಾ ನೀವು? ಹೌದು ಸರ್. ನಮ್ಮ ಒಂದು ಇನ್ಸ್ಟಾ ಫ್ಯಾಮಿಲಿಗೆ, ನನ್ನ ಫ್ರೆಂಡ್ ಸರ್ಕಲ್ಗೆ, ಅವ್ರಿಗೆಲ್ಲ ಒಂದು ಬೆಸ್ಟ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ನೀವು ಪೆಟ್ರೋಲ್ ಗಾಡಿ ಮಾತ್ರ, ನೀವು ಪೆಟ್ರೋಲ್ ಗಾಡಿಗೆ ಮಾತ್ರ ನಾನು ಕೊಡ್ತಾ ಇದೀನಿ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 90,000 ಇಂದ ಸ್ಟಾರ್ಟ್ ಆಗುತ್ತೆ. 90,000 ಶುರು ಆಗುತ್ತೆ. ಸೊ ನೀವು 90,000 ಏನ್ ಹೇಳ್ತಾ ಇದ್ದೀರಾ ಆ ಪ್ರೈಸ್ ಕೂಡ ನೀವು ವಾಲ್ವೋಟ್ರಾನಿಕ್ ಫ್ರೀ ಆಗಿ ಕೊಡ್ತೀರಾ ನೀವು? ವಾಲ್ವೋಟ್ರಾನಿಕ್ ಫ್ರೀ ಆಗಿ ಕೊಡ್ತೀನಿ ಸರ್ ನಾನು. ಓಕೆ, ಸೊ ಅದ್ರ ಕಾಸ್ಟ್ ಎಷ್ಟು ಇರುತ್ತೆ ನೀವು ಹೇಳ್ತಾ ಇರೋದು ವಾಲ್ವೋಟ್ರಾನಿಕ್? ಸರ್ ಅರೌಂಡ್ ಇವಾಗೆಲ್ಲ 18,000, 16,000, 14,000 ವರೆಗೂ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಒಂದು ವೆಹಿಕಲ್ ತಗೊಂಡು ಅವ್ರು ವಾಲ್ವೋಟ್ರಾನಿಕ್ ಫ್ರೀ ಇರುತ್ತೆ ಸರ್. ಫ್ರೀ ಇರುತ್ತೆ? ಹೌದು ಸರ್. ಓಕೆ, ಸೊ ನೋಡಬಹುದು ನೀವು ಯಾರಾದ್ರೂ ನೀವು ಮಾಡಿಫಿಕೇಶನ್ ಚೌಕಿ ಇರುತ್ತೆ ಅಂದ್ರೆ ವಾಲ್ವೋಟ್ರಾನಿಕ್ ಫ್ರೀ ಆಗಿ ಸಿಗ್ತಾ ಇದೆ, ನೋಡಬಹುದು ನೀವು. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಬರೀ 90,000ಗೆ ಕಾರ್ ಸಿಗ್ತಾ ಇದೆ. ಒಂದು 2 ವೀಲರ್ ಬಜೆಟ್ ಅಲ್ಲಿ ಕಾರ್ ಕೊಡ್ತಾ ಇದೆ ಸರ್. ಸರ್ ನಿಮ್ಮ ಹತ್ರ ತಗೊಂಡ್ರೆ ಏನ್ ಬೆನಿಫಿಟ್ಸ್ ಕೊಡ್ತೀರಾ ನೀವು? ತಗೊಂಡ್ರೆ ನಿಮ್ಗೆ ವಿತೌಟ್ ಟ್ರಾನ್ಸ್ಫರ್ ಇಲ್ಲ, ವಿತ್ ಟ್ರಾನ್ಸ್ಫರ್ ಫ್ರೀ ಇರುತ್ತೆ ನಿಮ್ಗೆ. ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುತ್ತೆ. ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ಗುಡ್ ಕಂಡೀಷನ್ ಇರುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತೂ ತುಂಬಾ ಇರುತ್ತೆ. ಹೌದು ಸರ್. ಎಲ್ಲ ಮಾಡಿಫೈಡ್ ಗಾಡಿ ಇರೋದು ನಿಮ್ಮ ಹತ್ರ? ಕಂಪ್ಲೀಟ್ ಎಲ್ಲ ಮಾಡಿಫೈಡ್ ಗಾಡಿ ಇರುತ್ತೆ ಸರ್, ವಿತ್ ಎಕ್ಸಾಸ್ಟ್, ಆಮೇಲೆ ಮ್ಯಾಗ್ವಿಲ್ಸ್, ಸೀಟ್ ಕವರ್ಸ್, ಸೆಂಟ್ರಲ್ ಲಾಕ್ ಪ್ರತಿಯೊಂದು ಇರುತ್ತೆ ಸರ್ ನಮ್ಮಲ್ಲಿ. ಯಾವುದೇ ಗಾಡಿ ತಗೊಂಡ್ಲಿ 50,000 ಗಾಡಿ ತಗೊಂಡು ಪ್ರತಿಯೊಂದು ಫಿಟ್ಟಿಂಗ್ ಇರುತ್ತೆ ನಮ್ಮಲ್ಲಿ. ಓಕೆ ಸರ್, ಎಲ್ಲ ತೋರಿಸ್ಕೊಡೋಣ. ಯಾವ ಗಾಡಿ ಸರ್ ಇದು? ಸರ್ ಇದು ಮಾರುತಿ ಸುಜುಕಿ ಬಲಿನೋ ಅಂತ. ಬಲಿನೋ? ಓಕೆನಾ, ಒಂದು ಒಳ್ಳೆ ಗುಡ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಈ ಗಾಡಿನ. ಓಕೆ, ಸೊ ಅದು ಬಿಡಿ ನೀವು. ಫಸ್ಟ್ ಇದು ಏನ್ ಇಟ್ಟಿರೋದು ಇದು ಹೇಳಿ ನೀವು. ಸರ್ ಇದು ವಾಲ್ವೋಟ್ರಾನಿಕ್ ಅಂತ ಅಂತಾರೆ, ಆನ್ ಅಂಡ್ ಆಫ್ ಇರೋದು. ಓಕೆ, ಇದನ್ನ ನೀವು ಹೇಳಿರೋದು ಸ್ಟಾರ್ಟಿಂಗ್ ಅಲ್ಲಿ? ಇದೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರ ಸರ್, ಆನ್ ಅಂಡ್ ಆಫ್ ವಾಲ್ವೋಟ್ರಾನಿಕ್ ಅಂತ. ಓಕೆ, ನಮ್ಮಲ್ಲಿ ಪೆಟ್ರೋಲ್ ಗಾಡಿ ಓಕೆನಾ, 50,000 ಆಗಿರ್ಲಿ, 1 ಲಕ್ಷ ಆಗಿರ್ಲಿ, 2 ಲಕ್ಷ ಆಗಿರ್ಲಿ, 3 ಲಕ್ಷ ಆಗಿರ್ಲಿ, ಯಾವುದೇ ಗಾಡಿ ತಗೊಂಡ್ರು ನಮ್ಮ ಕಡೆಯಿಂದ ಒಂದು ವಾಲ್ವೋಟ್ರಾನಿಕ್ ಫ್ರೀ ಇರುತ್ತೆ. ಓಕೆ, ನೋಡಬಹುದು ನೀವು ವಾಲ್ವೋಟ್ರಾನಿಕ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ, ಅದಕ್ಕೆ ತೋರಿಸ್ತಾ ಇದ್ದಾರೆ, ಅದು ಕೂಡ ನೋಡಬಹುದು ನೀವು. ಸೊ 1 ಲಕ್ಷ ಆಗಿರ್ಲಿ, 2 ಲಕ್ಷ ಆಗಿರ್ಲಿ, 90,000 ಆಗಿರ್ಲಿ, ನೀವು ಯಾವುದೇ ಗಾಡಿ ತಗೊಳ್ಳಿ ನೀವು ವಾಲ್ವೋಟ್ರಾನಿಕ್ ಫ್ರೀ ಆಗಿ ಸಿಗ್ತಾ ಇದೆ. ಅದು ಎಲ್ಲಿ ಬಂದ್ರೆ ನೋಡಬಹುದು ನೀವು, ಕಾರ್ ಕ್ರೇಜ್ ಅಂತ ಅದರಲ್ಲಿ ನಿಮಗೆ ಸಿಗ್ತಾ ಇದೆ, ನೋಡಬಹುದು ನೀವು. ಸೊ ನೆಕ್ಸ್ಟ್ ಇದು ಯಾವ ಗಾಡಿ ಸರ್ ನೀವು ಹೇಳಿರೋದು? ಸರ್ ಇದು ಮಾರುತಿ ಸುಜುಕಿ ಬಲಿನೋ 2004 ಮಾಡಲ್, 3rd ಓನರ್ ಆಗಿದೆ ಇದು. ಓಕೆ, ಓಕೆನಾ, ಬ್ಯೂಟಿಫುಲ್ ಕಂಡೀಷನ್ ಇದೆ. ಲೆದರ್ ಸೀಟ್ ಕವರ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಪ್ರತಿ ಒಂದು ಇದೆ. ಓಕೆ, ಯಾರಾದ್ರೂ ಒಂದು ಒಳ್ಳೆ ಜಿನಿಯನ್ ಪರ್ಸನ್ ಬಂದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್. ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀರಾ ನೀವು? ಹೌದು ಸರ್, ಖಂಡಿತವಾಗ್ಲು. ಓಕೆ, ನೋಡಬಹುದು ನೀವು. ಏನಿದು ಬೆಸ್ಟ್ ಪ್ರೈಸ್ ಸ್ವಲ್ಪ ಹೇಳ್ಬಿಡಿ ನಮ್ಮ ವ್ಯೂವರ್ಸ್ಗೆ ನೀವು. ಸರ್ ಇದು ಆಕ್ಚುಲಿ ನಾನು ಹೇಳಿದ ತಕ್ಷಣ ಸೇಲ್ ಆದ್ರೂ ಆಗ್ಬಿಡುತ್ತೆ. ಬೆಸ್ಟ್ ಅಲ್ಲಿ ಬೆಸ್ಟ್ ಅಂದ್ರೆ ಓನ್ಲಿ 90,000 ಕೊಡ್ತೀನಿ ಸರ್. ಓನ್ಲಿ 90,000 ರೂಪಾಯಿ ಕೊಡ್ತಾ ಇದ್ದಾರೆ? 90,000 ಕೊಡ್ತೀನಿ ವಿತ್ ವಾಲ್ವೋಟ್ರಾನಿಕ್ ಫ್ರೀ. ವಿತ್ ವಾಲ್ವೋಟ್ರಾನಿಕ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ, ನೋಡಬಹುದು ನೀವು. ಜಸ್ಟ್ 90,000 ಗೆ ಸಿಗ್ತದೆ. ಬಲಿನೋ ಸುಜುಕಿ ನೋಡಬಹುದು ನೀವು. ವಿತ್ ಮ್ಯಾಗ್ವಿಲ್ಸ್ ಇದೆ ನಿಮಗೆ, ನೋಡಬಹುದು ಯಾವ ತರ ಇದೆ. ಮ್ಯಾಗ್ವಿಲ್ಸ್ ಇದೆ, ಸ್ಪಾಯ್ಲರ್ಸ್ ಇದೆ, ಡಿಫರೆಂಟ್ ಆಗಿದೆ ಗಾಡಿಯಲ್ಲಿ. ಯಾರಾದ್ರೂ ಶೋಕಿ ಮಾಡೋರಿಗೆ ಒಳ್ಳೆ ಗಾಡಿ ಇದು ಬಜೆಟ್ ಅಲ್ಲಿ ಸಿಗ್ತಾ ಇದೆ, ನೋಡಬಹುದು. ಅದು ಕೂಡ ಕಂಡೀಷನ್ ತಾವಲ್ಲಿ ನೋಡಬಹುದು ನೀವು ಯಾವ ತರ ಇದೆ ಕಂಡೀಷನ್ ಎಲ್ಲ. ವಿತ್ ನಿಮಗೆ ವಾಲ್ವೋಟ್ರಾನಿಕ್ ಫ್ರೀ ಆಗಿ ಕೂಡ ಸಿಗ್ತಾ ಇದೆ, ನೋಡಬಹುದು ನೀವು. ಮಾರುತಿ ಸುಜುಕಿ ಝೆನ್ ಇದು 2004 ಮಾಡಲ್ ಆಗಿದೆ. ಇದು 4 ಮಾಡಲ್ ಆಗಿದೆ. ಫುಲ್ ಗಾಡಿ, ಕಂಪ್ಲೀಟ್ ಗಾಡಿ, ಇಂಜಿನ್ ಡೌನ್ ಮಾಡಿ ಫುಲ್ ಗಾಡಿ ರಿಸ್ಟೋರೇಷನ್ ಮಾಡಿ ಇವಾಗ
ಸೆಲ್ ಇಟ್ಟಿದೀವಿ ಸರ್ ಈ ಗಾಡಿನ ಕಂಪ್ಲೀಟ್. ಓಕೆ ಓಕೆ ಫುಲ್ ಎಲ್ಲ ರೀಸ್ಟೋರ್ ಆಗಿದೆ ಎಲ್ಲ ಕಂಪ್ಲೀಟ್ ಸರ್, ಕಂಪ್ಲೀಟ್ ಕೂಡ ಬಿಟ್ಟಿಲ್ಲ, ಒಂದು ನೆಟ್ ಕೂಡ ಬಿಟ್ಟಿಲ್ಲ, ಫುಲ್ ಕಂಪ್ಲೀಟ್ ರಿಸ್ಟೋರ್ ಆಗಿದೆ ಗಾಡಿ. ನೋಡಬಹುದು ನೀವು. ಒಂದು ಸೀಟ್ ಕವರ್ ಇಂದ ಹಿಡಿದು ಒಂದು ಸಿಸ್ಟಮ್ ಇಂದ ಹಿಡಿದು ಕಂಪ್ಲೀಟ್ ಎಲ್ಲ ಬ್ರ್ಯಾಂಡ್ ನ್ಯೂ ಹೊಸದೇ ಹಾಕಿರೋದು ಇದಕ್ಕೆ. ಓಕೆ ಟೈರ್ ಪ್ರೊಫೈಲ್ ನೀವು ನೋಡಬಹುದು ನೀವು ಎಷ್ಟಿದೆ ಅಂತ. ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಹಾಕ್ಸಿದ್ದಾರೆ ನೋಡಬಹುದು ನೀವು. 2004 ಮಾಡೆಲ್ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಈ ಗಾಡಿದು ಸರ್. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಸರ್ ಇದು. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್. ಡಾಕ್ಯುಮೆಂಟ್ ರನ್ನಿಂಗ್ 2004 ಮಾಡೆಲ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಎಫ್ಸಿ ಯಾವ ತನಕ ಇದೆ ಸರ್? ನಿಮಗೆ ಫ್ರೆಶ್ ಎಫ್ಸಿ ಇದೆ. ಫ್ರೆಶ್ ಎಫ್ಸಿ ನಾವೇ ಮಾಡ್ಕೊಡ್ತೀವಿ. ಓಕೆ ನೀವೇ ಮಾಡಿಸ್ಕೊಡ್ತೀರಾ ನೀವು? ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್, ಯಾರು ತಗೊಂತಾರೋ ಅವ್ರ ಹೆಸರು ಟ್ರಾನ್ಸ್ಫರ್ ಆಗಿ. ಓಕೆ ನೋಡಬಹುದು. ಯಾರಾದ್ರೂ ಮಾಡಿಫೈ ಗಾಡಿ ಹುಡುಕ್ತಾ ಇದ್ದೀರಾ ನೋಡಬಹುದು. ಮ್ಯಾಗ್ವಿಲ್ಸ್ ಅದು ಮ್ಯಾಗ್ವಿಲ್ಸ್ ಕಾಸ್ಟ್ ಎಷ್ಟು ಇರ್ಬೋದು ಸರ್? ಸರ್ ಅರೌಂಡ್ ಒಂದು 40 ವರೆಗೂ ಬೀಳುತ್ತೆ ಸರ್. 40 ವರೆಗೂ ಬೀಳುತ್ತೆ. 40 ವರೆಗೂ ಬ್ರ್ಯಾಂಡ್ ನ್ಯೂ ವೀಲ್ಸ್ ಇದು. ಬ್ರ್ಯಾಂಡ್ ನ್ಯೂ ವೀಲ್ಸ್ ನೋಡಬಹುದು ನೀವು. ಜಸ್ಟ್ ನೀವು ಮ್ಯಾಗ್ವಿಲ್ಸ್ ಕಾಸ್ಟ್ ಅಷ್ಟೇ 40,000 ತನಕ ನಿಮಗೆ ಮ್ಯಾಗ್ವಿಲ್ಸ್ ಬೀಳ್ತಾ ಇದೆ ನೋಡಬಹುದು ನೀವು. ಯಾರಾದ್ರೂ ಮಾಡಿಫೈ ತುಂಬಾ ಜನ ಡೆನ್ ಲವರ್ ಇರುತ್ತೆ, ಒಂದು ಮಾಡಿಫೈಸ್ ದೆನ್ ತಗೊಳ್ಳೋಣ ಅಂತ ನೋಡಬಹುದು. ಅವ್ರಿಗಂತೂ ಒಳ್ಳೆ ಡೀಲ್ ಅಲ್ಲಿ ಸಿಗ್ತಾ ಇದೆ ನೋಡಬಹುದು. ಮತ್ತೆ ಡಾಕ್ಯುಮೆಂಟ್ಸ್ ಕೂಡ ಫ್ರೆಶ್ ಆಗಿ ಮಾಡಿಸ್ಕೊಡ್ತಾರೆ ನಿಮ್ಮ ಹೆಸರು ಮೇಲೆ ನೋಡಬಹುದು ನೀವು. ಸರ್ ಪ್ರೈಸಿಂಗ್ ಹೇಳ್ಬಿಡಿ ಸರ್, ಒಂಚೂರು ಎಷ್ಟು ಕೊಡ್ತೀರಾ ನೀವು ಫೈನಲ್ ಆಗಿ? ಸರ್ ಫೈನಲ್ ಟು ಫೈನಲ್ ಒಂದು ಬೆಸ್ಟ್ ಪ್ರೈಸ್ ಹೇಳ್ತೀನಿ ಸರ್. ಯಾರು ದಯವಿಟ್ಟು ಬಾರ್ಗಿಂಗ್ ಮಾಡಕ್ ಹೋಗ್ಬೇಡಿ. ಈ ಗಾಡಿ ಯಾರು ತಗೊಂತಾರೋ ಖುದ್ದಾಗ ನಾವೇ ಒಂದು ವ್ಯಾಲ್ವಾಟ್ರಾನಿಕ್ ಫ್ರೀ ಆಗಿ ಕೊಡ್ತೀವಿ ಗಾಡಿಗೆ. ಓಕೆ ವ್ಯಾಲ್ವಾಟ್ರಾನಿಕ್ ಫ್ರೀ ಆಗಿ ಫ್ರೀ ಆಗಿ ಕೊಡ್ತೀನಿ ನಾನೇನೆ. ಯಾರಾದ್ರೂ ಗಾಡಿ ತಗೊಂಡ್ಲಿ ಪೆಟ್ರೋಲ್ ಗಾಡಿ ವ್ಯಾಲ್ವಾಟ್ರಾನಿಕ್ ಫ್ರೀ ನಮ್ಮಲ್ಲಿ. ವ್ಯಾಲ್ವಾಟ್ರಾನಿಕ್ ಫ್ರೀ ಆಗಿ ಕೊಡ್ತೀವಿ ಸರ್. ಓಕೆ ನೋಡಬಹುದು ನೀವು ಯಾವ ತರ ಇದೆ. ಜೆನ್ 2004 ಮಾಡಿಫೈಡ್ ಆಗಿದೆ. ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಪ್ರೈಸ್ ಬಂದು ನಿಮ್ಗೆ ಆಲ್ಮೋಸ್ಟ್ ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್. ಬೆಸ್ಟ್ ನೀವು ಹೇಳ್ಬೇಕು, ಯಾಕಂದ್ರೆ ನಮಗೆ ಅದಕ್ಕೋಸ್ಕರ ಸರ್ ಯಾರು ನಮ್ಮ ಪೇಜ್ ನಿಮ್ ಪೇಜ್ ಫಾಲೋ ಮಾಡ್ಕೊಂಡ್ ಬರ್ತಾರೋ ಫೈನಲ್ ಟು ಫೈನಲ್ 155 ಕೊಡ್ತೀನಿ ಸರ್. 155 ಕೊಡ್ತೀರಾ ನೀವು? 155 ವಿತ್ ಒಂದು ವ್ಯಾಲ್ವಾಟ್ರಾನಿಕ್ ಫ್ರೀ. ವ್ಯಾಲ್ವಾಟ್ರಾನಿಕ್ ಫ್ರೀ. ನೆಕ್ಸ್ಟ್ ಇಯಾನ್ ಇದೆ. ಇದು ಯಾವ ಮಾಡೆಲ್ ಸರ್? ಇದು ಇಯಾನ್ ಸರ್. ಇದು ನಿಮ್ಗೆ ಶೋರೂಮ್ ರೆಕಾರ್ಡ್, ಶೋರೂಮ್ ಹಿಸ್ಟ್ರಿ ಇದೆ. ನನ್ನ ಫ್ರೆಂಡ್ ಲೇಡೀಸ್ ಯೂಸ್ ಮಾಡ್ತಾ ಇದ್ ಗಾಡಿ. 17 ಮಾಡಲ್ ಸೆಕೆಂಡ್ ಓನರ್ ಸರ್ ಈ ಗಾಡಿ. 17 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಈ ಟಾಪ್ ಎಂಡ್ ಇದು. ಓಕೆ ಟಾಪ್ ಎಂಡ್ ಗಾಡಿ ಇದೆ ನೋಡಬಹುದು ನೀವು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಲೆದರ್ ಸೀಟ್ ಕವರ್ಸ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಓಕೆ JBL ಸ್ಪೀಕರ್ಸ್ ಹಾಕಿದ್ದಾರೆ ಎಲ್ಲ. 4 ಫ್ರೆಶ್ ಹೊಸ ಟೈರ್ಸ್. ಓಕೆ ಈ ಗಾಡಿ ಎಷ್ಟು ಕಿಲೋಮೀಟರ್ ಇವನ್ ಆಗಿದೆ ಸರ್? ಇದು ನಿಮಗೆ ಶೋರೂಮ್ ರೆಕಾರ್ಡ್ ನಿಮಗೆ 56,000 ಇದೆ ಸರ್. ನಿಮಗೆ 56,000 ಕಿಲೋಮೀಟರ್ ಇವನ್ ಆಗಿದೆ ವಿತ್ ರೆಕಾರ್ಡೆಡ್. ನೀವು ಹೇಳ್ತಾ ಇರೋದು ರೆಕಾರ್ಡೆಡ್ ಕೊಡ್ತೀನಿ ಸರ್ ನಾನು. ಓಕೆ ಓನರ್ಶಿಪ್ ಸರ್ ಇದಕ್ಕೆ? ಸರ್ 2017 ಮಾಡಲ್ ಸೆಕೆಂಡ್ ಓನರ್. 17 ಮಾಡಲ್ ಸೆಕೆಂಡ್ ಓನರ್. ಇನ್ಶೂರೆನ್ಸ್ ಫ್ರೆಶ್ ಫಸ್ಟ್ ಪಾರ್ಟಿ ಕಟ್ಕೊಡ್ತಾರೆ, ಅವರೇ ಕಟ್ಕೊಡ್ತಾರೆ. ಫಸ್ಟ್ ಪಾರ್ಟಿ ಕಟ್ಕೊಡ್ತಾರೆ. ವಿತೌಟ್ ಟ್ರಾನ್ಸ್ಫರ್ ಇಲ್ಲ, ವಿತ್ ಟ್ರಾನ್ಸ್ಫರ್ ಕೊಡ್ತೀವಿ. ಫೈನಲ್ ಟು ಫೈನಲ್ ನಿಮಗೆ 2 lakh ಕೊಡ್ತೀನಿ ಸರ್. ಇದನ್ನ 2 lakh ಕೊಡ್ತೀನಿ ರೌಂಡ್ ಫಿಗರ್ ಆಗಿ. ವಿತ್ ಇನ್ಶೂರೆನ್ಸ್ ವಿತ್ ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ? ನಾವೇ ಮಾಡ್ಕೊಡ್ತೀವಿ. 17 ಮಾಡಲ್ ಸೆಕೆಂಡ್ ಬಜಾರ್ ಅಲ್ಲಿ ಯಾರು ಕೊಡಲ್ಲ. ಚಾಲೆಂಜ್ ಪ್ರೈಸ್ ಇದು. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ ನೀವು. ಈ ಒಂದು 17 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದು. ಓಕೆ ಹೋಗಿರೋದು 56,000 ಅಷ್ಟೇ. ರೆಕಾರ್ಡೆಡ್ ಕೊಡ್ತೀನಿ ಅದು ಕೂಡ. ಓಕೆ ಜಸ್ಟ್ ನೀವು 2 lakhs ಗೆ ಹೇಳ್ತಾ ಇರೋದು ನೀವು? ಫೈನಲ್ ಟು ಫೈನಲ್ ಸರ್. ಯಾರಾದ್ರೂ 2 lakhs ನಿಮ್ ಕಡೆಯಿಂದ ಏನಾದ್ರು ಬಂದು ಅಂದ್ರೆ ಸಣ್ಣ ಪುಟ್ಟ ಅದ್ರಲ್ಲಿ ಜಾಸ್ತಿ ಇದು ಮಾಡಬೇಡಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೊಡ್ತೀವಿ ಬೇಕಾದ್ರೆ. ಓಕೆ ಸರ್. ಸರ್ ನೆಕ್ಸ್ಟ್ ಇನ್ನೊಂದು ಜೆನ್ ಇದ್ರೆ ನಿಮ್ಮ ಹತ್ರ, ಇದ್ರ ಡೀಟೇಲ್ಸ್ ಹೇಳಿ. ಇದು ಯಾವ ಮಾಡಲ್ ಸರ್? ಇದು ಅಷ್ಟೇ 2004 ಮಾಡಲ್, ಥರ್ಡ್ ಓನರ್ ಆಗಿದೆ. ಸಾರಿ ಫೋರ್ತ್ ಓನರ್ ಆಗಿದೆ. ಫೋರ್ತ್ ಓನರ್ ಆಗಿದೆ ಈ ಗಾಡಿ. ಆಗಿದೆ. FC ರನ್ನಿಂಗ್ ಇದೆ. ಒಂದು ಒಳ್ಳೆ ಮ್ಯಾಗ್ವಿಲ್ಸ್ ಇದೆ. ಮ್ಯಾಗ್ವಿಲ್ಸ್ ಕೂಡ ನೋಡಬಹುದು ನೀವು. ಮ್ಯಾಗ್ವಿಲ್ಸ್ ಆಗಿರ್ಲಿ, ಟೈರ್ ಕಂಡೀಷನ್ ಆಗಿರ್ಲಿ ನೋಡಬಹುದು ಎಲ್ಲ ಯಾವ ಕಂಡೀಷನ್ ಇಲ್ಲಿ ಇದೆ ಅಂತ. ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ. ಓಕೆ ಓಕೆನಾ? ಸೂಪರ್ ಆಗಿ ಗಾಡಿ ಇದೆ. ಯಾರಾದ್ರೂ ಒಂದು ಕಾಲೇಜ್ ಹುಡುಗರು, ಒಂದು ಒಳ್ಳೆ ಶೋ ಮಾಡೋ ಹುಡುಗರು, ಈವೆಂಟ್ ನಿಮ್ಗೆ ಗೊತ್ತಲ್ಲ ಸರ್, ತುಂಬಾ ಈವೆಂಟ್ ನಡೀತಾ ಇದೆ. ಕರೆಕ್ಟ್ ಆಗಿದೆ. ಜಸ್ಟ್ ನೀವು ತಗೊಂಡು ಒಂದು ಏನು ಬೇಡ ಸರ್, ಕಂಪ್ಲೀಟ್ ಒಂದು ಪೆಟ್ರೋಲ್ ಹಾಕೊಂಡು ಓಡಿಸ್ಬೇಕಷ್ಟೇ ನೀವು ಈ ಗಾಡಿನ. ಡಾಕ್ಯುಮೆಂಟ್ ಸರ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್. ನಮ್ಮ ಯಾವುದೇ ವೆಹಿಕಲ್ ತಗೊಳ್ಳಿ ಆಲ್ ಡಾಕ್ಯುಮೆಂಟ್ ರನ್ನಿಂಗ್. ಇನ್ಶೂರೆನ್ಸ್, ಟ್ರಾನ್ಸ್ಫರ್ ಪ್ರತಿಯೊಂದು ನಿಮ್ಗೆ ರನ್ನಿಂಗ್ ಇರುತ್ತೆ. ನಿಮಗೆ ಯಾವ್ದಾದ್ರು ತಗೊಳ್ಳಿ ಗಾಡಿ. ಓಕೆ ಮಾಡಲ್ ಸರ್ ಏನಿದೆ? ಮಾಡಲ್ ಇದು ಸರ್ 2005 ಮಾಡಲ್. 5 ಮಾಡಲ್ ಇದು. 2005 ಮಾಡಲ್ ಫೋರ್ತ್ ಓನರ್. ಓಕೆ ಫೋರ್ತ್ ಓನರ್. 5 ಮಾಡಲ್ ಫೋರ್ತ್ ಓನರ್. FC 27 ವರೆಗೂ ರನ್ನಿಂಗ್ ಇದೆ ಇದು. ಓಕೆ ಓಕೆನಾ? ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀವಿ ಸರ್. ಇದು ಎಷ್ಟು ಕೊಡ್ತೀರಾ ಸರ್ ನೀವು? ಸರ್ ಫೈನಲ್ ಟು ಫೈನಲ್ ಅಂದ್ರೆ ಒಂದು 130 ಕೊಡ್ತೀನಿ ಸರ್ ಈ ಗಾಡಿನ. 130 ಕೊಡ್ತೀರಾ ನೀವು? 130ಗೆ ಈ ಗಾಡಿ ತಗೊಂಡ್ರು ಅಷ್ಟೇ ವ್ಯಾಲ್ವಾಟ್ರಾನಿಕ್ ಫ್ರೀ. ಓಕೆ ಅವತ್ತು ನೀವು ತೋರಿಸಿರೋದು 2004 ಮಾಡಲ್ ತೋರಿಸಿರೋದು ಸೆಕೆಂಡ್ ಓನರ್. ಇದು ಅಷ್ಟೇ ಅದು ಬಂದ್ಬಿಟ್ಟು 1,50,000 ರೂಪಾಯಿ. 1,55,000 ಆ ಗಾಡಿ. ಅದು ತಗೊಂಡ್ರೆ ವ್ಯಾಲ್ವಾಟ್ರಾನಿಕ್ ಫ್ರೀ. ಇದು ಬಂದು 125 ಇದು ತಗೊಂಡ್ರೆ ವ್ಯಾಲ್ವಾಟ್ರಾನಿಕ್ ಫ್ರೀ ಸರ್. ಫ್ರೀ ಕೊಡ್ತೀರಾ ನೀವು? ಫ್ರೀ ಸರ್. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ವಿತ್ ಟ್ರಾನ್ಸ್ಫರ್. ವಿತ್ ಟ್ರಾನ್ಸ್ಫರ್ ಎಲ್ಲ ಮಾಡಿಸ್ಕೊಡ್ತೀರಾ ನೀವು? ಸರ್ 1,25,000 1,25,000 ಕೊಡ್ತೀನಿ ಸರ್. ಓಕೆ ಸರ್. ಸರ್ 2012 ಮಾಡಲ್ ಸೆಕೆಂಡ್ ಓನರ್. ಓಕೆನಾ? ಕಂಪ್ಲೀಟ್ ಗಾಡಿ ನೀಟ್ ಕಂಡೀಷನ್ ಇದೆ. ಡೀಸೆಲ್. ಓಕೆ ಓಕೆನಾ? ಸೆಕೆಂಡ್ ಓನರ್ ಗಾಡಿ. ಒಳಗಡೆ ಬಂದು ಲೆದರ್ ಸೀಟ್ ಕವರ್ ಸಿಸ್ಟಮ್ ಇದೆ. ಚಾನ್ಸ್ ಅಲ್ಲಿ ಚಾನ್ಸ್ ಪ್ರೈಸ್ ಕೊಡ್ತೀನಿ ಸರ್ ಈ ಗಾಡಿ. ಓಕೆ ನೋಡಬಹುದು ನೀವು ಇಂಟೀರಿಯರ್ ಎಲ್ಲ ಹೇಗಿದೆ ಅಂತ ನೋಡಬಹುದು. ಎಲ್ಲ ಕ್ಲಾಸ್ ಆಗಿದೆ. ಎಲ್ಲ ಲೆದರ್ ಸೀಟಿಂಗ್ ಎಲ್ಲ ಇದೆ.
ಸ್ಕೋಡಾ ರ್ಯಾಪಿಡ್ ಸರ್ ಇದು. ಸ್ಕೋಡಾ ರ್ಯಾಪಿಡ್ ಸರ್. ನಮ್ಮಲ್ಲಿ ಯಾವುದೇ ಗಾಡಿ ತಗೊಂಡ್ರು ನೀವು ಡಬಲ್ ಕೀ ಮ್ಯಾನ್ಯುವಲ್ ಬುಕ್ ಆಲ್ಮೋಸ್ಟ್ ನಮ್ಮ ಕೈಲಿ ಎಷ್ಟಾಗುತ್ತೋ ಟ್ರೈ ಮಾಡ್ತೀವಿ. ಶೋರೂಮ್ ರೆಕಾರ್ಡ್ ಕೂಡ ಟ್ರೈ ಮಾಡ್ತೀವಿ ಸರ್. ಓಕೆ. ಹೌದು ಸರ್. ಸೊ ಓನರ್ಶಿಪ್ ಇದಕ್ಕೆ ಸರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ 2012 ಮಾಡಲ್. ಇಡೀ ಬಜಾರಲ್ಲೇ ನಾನು ಕೊಡೋ ಪ್ರೈಸ್ ಯಾರು ಕೊಡಲ್ಲ ಸರ್. ಓಕೆ. ಸ್ಕೋಡಾ ರ್ಯಾಪಿಡ್ 10 ಮಾಡಲ್ ನೋಡಬಹುದು ನೀವು. 12 ಮಾಡಲ್ ಸ್ಕೋಡಾ ರ್ಯಾಪಿಡ್. ಸರ್ ಬೆಲೆ ಹೇಳ್ಬಿಡಿ, ಇದು ಯಾವ ಪ್ರೈಸ್ ಅಲ್ಲಿ ಕೊಡ್ತಾರೆ ನೀವು? ಚಾರ್ಜ್ ಪ್ರೈಸ್ ಫೈನಲ್ ಟು ಫೈನಲ್ 190 ಕೊಡ್ತೀನಿ ಸರ್ ಈ ಗಾಡಿನ. 190 ಕೊಡ್ತೀರಾ ನೀವು? 190 ಕೊಡ್ತೀನಿ ಸರ್. 12 ಮಾಡಲ್ ಸೆಕೆಂಡ್ ಓನರ್ ವಿತ್ ನೋಡಬಹುದು ನೀವು. KA ರಿಜಿಸ್ಟ್ರೇಷನ್ ಕೊಡ್ತಾ ಇರೋದು ಸರ್, ನೋಡಬಹುದು 190 ಕೊಡ್ತಾ ಇದ್ದಾರೆ ನೀವು. 12 ಮಾಡಲ್ ಸೆಕೆಂಡ್ ಓನರ್, ಅದು ಕೂಡ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಗಾಡಿ. ಹೌದು ಸರ್. ಮೈಲೇಜ್ ಎಷ್ಟು ಬರುತ್ತೆ ಇದು ಗಾಡಿ? ಮೈಲೇಜ್ ಅರೌಂಡ್ ನಿಮ್ಗೆ 20 ಪ್ಲಸ್ ಬರುತ್ತೆ. ಹೈವೇಲಿ ಸಿಟಿಲಿ ಬಂದು ಒಂದು 16 to 17 ಬರುತ್ತೆ. 16 to 17 ಸಿಟಿಯಲ್ಲಿ ಬರುತ್ತೆ. ಹೈವೇನಲ್ಲಿ ಹೋದ್ರೆ 20 ಪ್ಲಸ್ ಬರುತ್ತೆ ಗಾಡಿ. ನೋಡಬಹುದು ಸರ್. 1,90,000 ಗೆ. ಸರ್ ನೀವು ಹೇಳ್ತಾ ಇರೋದು ಪ್ರೈಸ್ ಇದೆ ಫೈನಲ್ ಇರುತ್ತೆ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಸಣ್ಣ ಪುಟ್ಟ ನೆಗೋಷಿಯಬಲ್ ಮಾಡಿ. ಸಣ್ಣ ಪುಟ್ಟ ಇದ್ದೇ ಇರುತ್ತೆ, ಜಾಸ್ತಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ಹೋಗ್ಬೇಡಿ. ಯಾವುದೇ ಗಾಡಿ ತಗೊಂಡ್ರು ವಿತ್ ಟ್ರಾನ್ಸ್ಫರ್ ಫ್ರೀ ಇರುತ್ತೆ ಸರ್. ಟ್ರಾನ್ಸ್ಫರ್ ಫ್ರೀ ಆಗಿ ಮಾಡ್ಕೊಡ್ತೀರಾ ನೀವು? ಓಕೆ. ನೋಡಬಹುದು ಸರ್, ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಇದು. ಕ್ರೂಸ್ ಅಂತ ಅಂತಾರೆ ಇದನ್ನ. ಆಲ್ಮೋಸ್ಟ್ ಈ ಗಾಡಿ ಬಗ್ಗೆ ಗೊತ್ತಿರೋರು ಮಾತ್ರ ಈ ಗಾಡಿ ತಗೊಳ್ಳೋದು. ಎಲ್ಲರೂ ಇದು ಮೇಂಟೆನೆನ್ಸ್ ಅದು ಇದು ಅಂತಾರೆ. ನಮ್ಮಲ್ಲಿ ಸರ್ವಿಸ್ ಕೂಡ ಇಂದ ಹಿಡಿದು ಕಂಪ್ಲೀಟ್ ಇದೆ ನಿಮ್ಗೆ. ಆಲ್ಮೋಸ್ಟ್ ಬನ್ನಿ ನೀವು ಚೆಕ್ ಮಾಡ್ಕೊಂಡು ತಗೊಬಹುದು ಸರ್ ಗಾಡಿ. ಜಿನಿಯನ್ 86,000 ಓಡಿರೋದು ಕ್ರೂಸ್. 4 ಹೊಸ ಟೈರ್ ಇದೆ ಸರ್. ಟೈರ್ ಕಂಡೀಷನ್ ಎಲ್ಲ ನೋಡಬಹುದು ನೀವು. ಆಲ್ಮೋಸ್ಟ್ 80 to 90% ಟೈರ್ ಕಂಡೀಷನ್ ಇದೆ. ವಿತ್ ಮ್ಯಾಕ್ ಬೇರೆ ಇಂಟೀರಿಯರ್ ಎಲ್ಲ ತೋರಿಸ್ಕೊಡ್ತೀನಿ. ನೋಡಬಹುದು ನೀವು. ಇಂಟೀರಿಯರ್ ಎಲ್ಲ ಲೆವೆಲ್ ಪಾಲಿಶ್ ಎಲ್ಲ ಹಾಕ್ಸಿದ್ದಾರೆ, ನೋಡಬಹುದು ನೀವು. ಸರ್ ಇದು ಟಾಪ್ ಎಂಡ್ ವೆಹಿಕಲ್ ಸರ್ ಇದು? ಸರ್ ಟಾಪ್ ಎಂಡ್ ಇದು ಮಿಡ್ ವರ್ಷನ್ ಸರ್. ಮಿಡ್ ವರ್ಷನ್ ಇದು ನೋಡಬಹುದು ನೀವು. ಇದರಲ್ಲೂ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಪ್ರತಿಯೊಂದು ಬರುತ್ತೆ. ಮಾಡಲ್ ನೀವು ಏನು ಹೇಳಿದೆ ಸರ್ ಇದಕ್ಕೆ? ಸರ್ ಇದು ಅಷ್ಟೇ ಸರ್. 11 ಮಾಡಲ್ ಸೆಕೆಂಡ್ ಓನರ್. 11 ಮಾಡಲ್ ಸೆಕೆಂಡ್ ಓನರ್. ಹೌದು ಸರ್. ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? FC ಸರ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ವೆಹಿಕಲ್ ಇದು. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ವೆಹಿಕಲ್ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. ವಿತ್ ಟ್ರಾನ್ಸ್ಫರ್ ಕೂಡ ನೀವು ಮಾಡ್ಕೊಡ್ತೀರಾ ನೀವು? ಕ್ರೂಸ್ ನೋಡಬಹುದು ನೀವು ಯಾವ ತರ ಕಂಡೀಷನ್, ಎಲ್ಲ ಸ್ಕ್ರಾಚ್ಲೆಸ್ ಕಂಡೀಷನ್ ಆಗಿದೆ. ಗಾಡಿ ಅಂತೂ ಸೂಪರ್ ಕ್ಲಾಸ್ ಅಲ್ಲಿ ಇದೆ. ಸಿಡಾನ್ ತುಂಬಾ ಜನ ಗೊತ್ತಿರುತ್ತೆ ಚೆವ್ರೋಲೆಟ್ ಕ್ರೂಸ್ ಇದು ಬಗ್ಗೆ, ಗಾಡಿ ಬಗ್ಗೆ. ಸರ್ ನೀವು ಏನ್ ಹೇಳ್ತಾ ಇದ್ದಾರೆ ಪ್ರೈಸ್ ಇದಕ್ಕೆ? ಸರ್ ವಿತ್ ಟ್ರಾನ್ಸ್ಫರ್ ನಾವು ಮಾಡ್ಕೊಡ್ತೀವಿ. 210 ಕೊಡ್ತೀವಿ ಸರ್ ಈ ಗಾಡಿನ. 11 ಮಾಡಲ್ ಸೆಕೆಂಡ್ ಓನರ್ ಗಾಡಿ. 11 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಚೆವ್ರೋಲೆಟ್ ಕ್ರೂಸ್ ವಿತ್ ರೆಕಾರ್ಡೆಡ್ ಎಷ್ಟು ಕಿಲೋಮೀಟರ್ ಸರ್? 86 ಓಡಿದೆ ಸರ್. 86,000 ಕಿಲೋಮೀಟರ್ ಇವನ್ ಆಗಿದೆ ಈ ಗಾಡಿ. ಸರ್ ಜಿನಿಯನ್. ಓಕೆ. ವಿತ್ ಟ್ರಾನ್ಸ್ಫರ್ ನೀವು ಹೇಳ್ತಾ ಇರೋದು 2,10,000 ನಾನು ಮಾಡ್ಕೊಡ್ತೀನಿ ಸರ್ ಈ ಗಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ವೆಹಿಕಲ್ ನೋಡಬಹುದು ನೀವು. ಹೋಂಡಾ ಅಕಾರ್ಡ್ ಅಂತಾರೆ. ತುಂಬಾ ಲಕ್ಸುರಿ ವೆಹಿಕಲ್ ಇದು. ಯಾರಾದ್ರೂ ಇದ್ರ ಬಗ್ಗೆ ಗೊತ್ತಿರೋರು ಗೊತ್ತಿರುತ್ತೆ. ಆಟೋಮೆಟಿಕ್ V6 ಇದು 3 ಲೀಟರ್ಸ್ ಬರೋದು ಇದು. ಓಕೆ. V6. ಹೌದು ಸರ್. ಒಂದು ಒಳಗಡೆ ಬಕೆಟ್ ಸೀಟ್ಸ್ ಹಾಕಿದೀವಿ ನಾವು ಕಂಫರ್ಟಬಲ್ ಗೆ. ಓಕೆ. ಓಕೆನಾ? ಫುಲ್ ಕಂಪ್ಲೀಟ್ ಸೂಪರ್ ಕಂಡೀಷನ್ ವೆಹಿಕಲ್ ಸರ್ ಇದು. ಓಕೆ. ಮಾಡಲ್ ಸರ್ ನೀವು ಹೇಳಿದ್ರು ಮಾಡಲ್ 2007 ಮಾಡಲ್ ಥರ್ಡ್ ಓನರ್ ಸರ್ ಗಾಡಿ ಇದು. 2007 ಮಾಡಲ್ ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್ ಗಾಡಿ ಇದು. ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಇದೆ. ಡಬಲ್ ಕೀ ಸೆಂಟ್ರಲ್ ಲಾಕ್ ಇದೆ. ಟೈರ್ ನಿಮ್ಗೆ 80 to 90% ಟೈರ್ಸ್ ಇದೆ ಸರ್ ಇದರಲ್ಲಿ. ನೋಡಬಹುದು ನೀವು. ಸರ್ ಇದ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಸರ್ ಇದ್ರದ್ದು ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ. ಕಸ್ಟಮರ್ ಯಾರಾದ್ರೂ ಜಿನಿಯನ್ ಪರ್ಸನ್ ನಮ್ಮ ಹತ್ರ ಬಂದು ಮಾಡ್ಕೊಡಿ ಅಂತಂದ್ರೆ ವಿತ್ ನಾವೇ FC ಇನ್ಶೂರೆನ್ಸ್ ವಿತ್ ಟ್ರಾನ್ಸ್ಫರ್ ನಾವೇ ಮಾಡ್ಕೊಡ್ತೀವಿ. ಎಲ್ಲ ನೀವೇ ಮಾಡಿಸ್ಕೊಡ್ತೀರಾ? ನಾವೇ ಮಾಡಿಸ್ಕೊಡ್ತೀವಿ ಸರ್. ಸಪೋಸ್ ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ಬೇಕು ಅಂದ್ರೆ? ಸರ್ ಆಸ್ ಇಟ್ ಇಸ್ ಕಂಡೀಷನ್ ಬೇಕು ಅಂದ್ರೆ ಬರೀ 160 ಕೊಡ್ತೀನಿ ಸರ್ ಈ ಗಾಡಿನ. 160 ಕೊಡ್ತೀರಾ ನೀವು? 160 ಗಾಡಿ ಕೊಡ್ತೀನಿ ಸರ್ ಇದನ್ನ. 7 ಮಾಡಲ್ ಥರ್ಡ್ ಓನರ್ 160 ಕೊಡ್ತೀನಿ. ಪೆಟ್ರೋಲ್ ಗಾಡಿ. ಹೌದು ಸರ್. ಓಕೆ. ಇನ್ಶೂರೆನ್ಸ್ FC ನೀವು ಮಾಡ್ತಾರೆ? ವಿತ್ ಇನ್ಶೂರೆನ್ಸ್ ವಿತ್ FC ಬೇಕು ಅಂದ್ರೆ 2 lakhs ಮಾಡ್ಕೊಡ್ತೀನಿ ಸರ್ ನಾನು. 2 lakhs ಗೆ ಮಾಡ್ಕೊಡ್ತೀನಿ. 31 hour FC 1 ವರ್ಷ ಇನ್ಶೂರೆನ್ಸ್ ನಾನೇ ಮಾಡ್ಕೊಡ್ತೀನಿ ಸರ್. ನೀವೇ ಮಾಡ್ಕೊಡ್ತೀರಾ? ನಾನೇ ಮಾಡ್ಕೊಡ್ತೀನಿ ಸರ್. ಓಕೆ. ಅದ್ರದ್ದು 2 lakh ಮಾಡಿಸ್ಕೊಡ್ತೀರಾ ನೀವು? ಹೌದು ಸರ್. ಕಂಪ್ಲೀಟ್ ಡಾಕ್ಯುಮೆಂಟ್ ರನ್ನಿಂಗ್ ಡಾಕ್ಯುಮೆಂಟ್ ಬೇಕು ಅಂದ್ರೆ 2 lakh ಮಾಡ್ಕೊಡ್ತೀನಿ. ಆಸ್ ಇಟ್ ಇಸ್ ಬೇಕು ಅಂದ್ರೆ 160 ಕೊಡ್ತೀನಿ ಸರ್. 160 ಮಾಡಿಸ್ಕೊಡ್ತೀನಿ. ಹೋಂಡಾ ಅಕಾರ್ಡ್ 2007 ಮಾಡಲ್. ಹೌದು ಸರ್. ಸೊ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಬರ್ತಾ ಇದೆ. ನಂಬರ್ಗೆ ಕಾಲ್ ಮಾಡಿ ನೀವು ನೋಡಬಹುದು. ಸೊ ಲೊಕೇಶನ್ ಆಗಿರಲಿ, ಸೊ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಡೈರೆಕ್ಟ್ ಆಗಿ ಬರ್ಬೋದು. ಇಲ್ಲಿ ಇನ್ನೂ ಗೊತ್ತಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಬರ್ತಾ ಇದೆ. ನಂಬರ್ಗೆ ಕಾಲ್ ಮಾಡಿ ಸರ್ ಗೈಡ್ ಮಾಡ್ತಾರೆ. ಇದೆ ಅಂತಲ್ಲ, ಒಂದ್ಸಲಿ ಎಲ್ಲ ತೋರಿಸಿ ಸರ್. ಎಲ್ಲ ನೋಡಬಹುದು ನೀವು. ಎಲ್ಲ ಕಲೆಕ್ಷನ್ ಎಷ್ಟು ತೋರಿಸಿದೀನಿ ಆಲ್ರೆಡಿ ವಿಡಿಯೋನಲ್ಲಿ, ಇನ್ನೂ ತೋರಿಸ್ತಾ ಇದೀನಿ. ಸುಮಾರು ಕಲೆಕ್ಷನ್ಸ್ ಇದಾವೆ, ಬರ್ತಾ ಇರುತ್ತೆ, ಸೇಲ್ ಆಗ್ತಾನೆ ಇರುತ್ತೆ. ನೀವು ಯಾವ ಗಾಡಿ ಬೇಕು ಅದನ್ನು ಕೇಳಿ ಕಾಲ್ ಮಾಡಿಬಿಟ್ಟು ಸರ್ ನಿಮ್ಗೆ ಅರೇಂಜ್ ಮಾಡಿ ಕೊಡ್ತಾರೆ. ಸೊ ಈ ವಿಡಿಯೋನಲ್ಲಿ ಇಷ್ಟೇ. ಈ ವಿಡಿಯೋನಲ್ಲಿ ಇಲ್ಲ ಏನ್ ಮಾಡ್ತೀನಿ, ಸೊ ಮೊದಲನೇ ಬಾರಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು. ಬೈ.